ಹಾಯ್ ಫ್ರೆಂಡ್ಸ್. ಸೊ ನಾನು ಹೇಳಿದ್ದೆ ನಿಮ್ಗೆ ಈಗ ಅಕೌಂಟ್ಸ್ ಮಾಡ್ತಾ ಇದ್ದೆ ನಾನು. ಸೊ 12 ಮಾರ್ಕ್ಸ್ 3 ಅಟೆಂಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೆ. ಅಕೌಂಟ್ಸ್ ಅಲ್ವಾ, 12 ಮಾರ್ಕ್ಸ್ 3 ಅಟೆಂಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೆ. ಟೋಟಲ್ 36 ಮಾರ್ಕ್ಸ್. ಅದರಲ್ಲಿ ಆಲ್ರೆಡಿ ಡಿಸಲ್ಯೂಷನ್ ವೆರಿ ಈಸಿ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ನ ತಗೊಂಡು ಸಾಲ್ವ್ ಮಾಡಿಸಿದ್ದೆ. ಅಲ್ಲಿಗೆ ನಿಮ್ಗೆ 12 ಮಾರ್ಕ್ಸ್ ಒಂದು ಮುಗಿದಿತ್ತು, ಇನ್ನ 2 ಬಾಕಿ ಇತ್ತು ಅಲ್ವಾ. 2 ಬಾಕಿ ಇತ್ತು ಸರ್, ಇನ್ನ 2 ಈಸಿ ಆಗಿರೋದು ಯಾವ್ದು ಅಂದ್ರೆ ನೋಡ್ರಿ, ಕೊನೆ ಮೂಮೆಂಟ್ ಅಲ್ಲಿ ನಿಮ್ಗೆ ನೋಡಿ, ಇವಾಗ ಎಕ್ಸಾಮ್ ಮೂಮೆಂಟ್ ಒಳಗಡೆ ಹೋಗ್ತಾ ಇದೀವಿ ಅಂದಾಗ ಲಾಸ್ಟ್ ಅಲ್ಲಿ ನೀವು ಏನು ಒಂದಷ್ಟು ಓದಿರ್ತಿರೋ ಅದೆಲ್ಲ ಹಂಗೆ ನೆನ್ಪಿರ್ತದೆ. ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗ್ಬೇಕಾದ್ರೆ ನೆನ್ಪಿಟ್ಕೊಳ್ಬಹುದು, ಅಥವಾ ಫಸ್ಟ್ ಇಂದ ಓದಿರೋರು ನೆನ್ಪಿಟ್ಕೋಬಹುದು ಅಂತದ್ದು ಯಾವ್ದು ಅಂದ್ರೆ ಈ ಶೇರ್ಸ್ ಮತ್ತೆ ಡಿಬೆಂಚರ್ಸ್ ಕ್ಯಾಪಿಟಲ್. ಇದ್ರ ಬಗ್ಗೆ ನಿಮ್ಗೆ ಕ್ವಶನ್ ಕೇಳ್ತಾ ಹೋಗ್ತಾನೆ, 14 ಮಾರ್ಕ್ಸ್ ಅಲ್ಲಿ ಕೇಳ್ತಾನೆ. ಈಗ ಕೊಡ್ತಾರ ಪ್ಯಾಟರ್ನ್ ಪ್ರಕಾರ ಶೇರ್ಸ್ ಕೂಡ 14 ಮಾರ್ಕ್ಸ್ ಗೆ ಕೇಳ್ತಾನೆ, ಡಿಬೆಂಚರ್ಸ್ ಬಗ್ಗೆ 14 ಮಾರ್ಕ್ಸ್ ಗೆ ಕೇಳ್ತಾನೆ. ಸೊ ಈ ಶೇರ್ಸ್ ಅಂತ ಕೇಳ್ತಾರಲ್ಲ, ಅದ್ರಲ್ಲಿ ನಿಮ್ಗೆ 6 ಮಾರ್ಕ್ಸ್ ಕೇಳ್ಬೇಕಾದ್ರೆ ನಿಮ್ಗೆ ಒಂದು 6 ಎಂಟ್ರಿ ಮಾಡಿದ್ರೆ ಸಾಕಾಗಿತ್ತು. ಈಗ 12 ಮಾರ್ಕ್ಸ್ ಕೇಳೋದ್ರಿಂದ ಟೋಟಲ್ ಅದು ಫರ್ನಿಚರ್ ಶೇರ್ ಎಲ್ಲ ಬರೋದ್ರಿಂದ ನಿಮ್ಗೆ ಅಟ್ಲೀಸ್ಟ್ ಒಂದು 9 ಎಂಟ್ರೀಸ್ ಇರ್ತದೆ. ಎಷ್ಟು? 9 ಜರ್ನಲ್ ಎಂಟ್ರೀಸ್. 9 ಜರ್ನಲ್ ಎಂಟ್ರೀಸ್ ಇರ್ತದೆ. ಈ 9 ಜರ್ನಲ್ ಎಂಟ್ರೀಸ್ ನ ನೀವು ಕಲ್ತ್ಕೊಂಡ್ರೆ ನೀಟಾಗಿ ಅದೇನು ನಮ್ಗೆ ಅಕೌಂಟಿಂಗ್ ರೂಲ್ಸ್ ಹೇಗಿದೆ, ನಮ್ದು ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಆ ರೂಲ್ಸ್ ಪ್ರಕಾರ ಕಲ್ತ್ಕೊಂಡು ಇದನ್ನ ಮಾಡಿದ್ರೆ ತುಂಬಾ ವೆರಿ ಗುಡ್. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಗೊತ್ತೇ ಇಲ್ಲ ಸರ್ ಅನ್ನೋರು ನೀವು ಬಾಯಟ್ ಮಾಡ್ಕೊಂಡು ಹೋಗಿ ಅದನ್ನ ಕಂಪ್ಲೀಟ್ ಮಾಡಿದ್ರು ಅದು ಕರೆಕ್ಟ್ ಆಗಿ ಆನ್ಸರ್ ಏನ್ ತೊಂದರೆ ಇಲ್ಲ, ಮಾಡ್ಬೋದು. ಓಕೆ, ಸೊ ನಿಮ್ಗೆ ಯಾವ ತರ ಚಾಯ್ಸ್ ಇದೆಯೋ ಆ ತರ ಮಾಡ್ಕೊಂಡು ಹೋಗಿ. ಬಟ್ ನೆಕ್ಸ್ಟ್ PUC ಆದ್ಮೇಲೆ BCom ಎಲ್ಲ ಹೋದಾಗ ನಿಮ್ಗೆ ಇದೆಲ್ಲ ಯೂಸ್ ಆಗುತ್ತೆ. ಅದರಿಂದಾಗಿ ಕಂಪ್ಲೀಟ್ ಆಗಿ ಕಲ್ತ್ಕೊಂಡ್ರೆ ಒಳ್ಳೇದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಇರೋದ್ರಿಂದ ನಾನು ಮಾಡ್ತಾ ಹೋಗ್ತೀನಿ. ಸೊ ಈಗ ನಾವು ಡೈರೆಕ್ಟ್ ಆಗಿ ಕ್ವಶನ್ ಇಳಿಯೋಣ. ಓಕೆ, ಸೊ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಥವಾ ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ ನೋಡೋಣ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನಿಮ್ಗೆ ನೋಡಿ ಡಿಸ್ಪ್ಲೇ ಆಗುತ್ತೆ. ಸಾಗರ್ ಕಂಪನಿ ಲಿಮಿಟೆಡ್. ಓಕೆ, ಸಾಗರ್ ಕಂಪನಿ ಲಿಮಿಟೆಡ್ issued 10,000 equity share of rupees 100 each. ಅಂದ್ರೆ 10,000 ಶೇರ್ಸ್ ಈಕ್ವಿಟಿ ಶೇರ್ಸ್ ನ ಹಂಚುತ್ತಾ ಇದ್ದಾರೆ. ಸೊ ಅದು 100 ಈಚ್. ನೋಡ್ರಿ, ಇದರಲ್ಲೂ ಶೇರ್ಸ್ ಅಲ್ಲೂ ಅಷ್ಟೇ ಪ್ರಿಫರೆನ್ಸ್ ಶೇರ್, ಈಕ್ವಿಟಿ ಶೇರ್ ಈ ತರ ಬರ್ತದೆ. ಆದ್ರೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ನಿಮ್ಗೆ ಸುಮಾರು ಸಮಯ ತಗೊಳ್ತದೆ. 14 ಮಾರ್ಕ್ಸ್ ತುಂಬಾ ಟೈಮ್ ತಗೊಳ್ಳೋದ್ರಿಂದ ಬೇಗ ಬೇಗ ಮಾಡ್ತಾ ಹೋಗ್ತೀನಿ. ನೋಡಿ, ಅದರಲ್ಲಿ 10,000 ಶೇರ್ಸ್ ನ ₹100 ಪರ್ ಈಚ್ ಶೇರ್ಗೆ, ಅದರಲ್ಲಿ ಪ್ರೀಮಿಯಂ ಕೂಡ ಇನ್ಕ್ಲೂಡ್ ಆಗಿದೆ. ₹10 ಪರ್ ಶೇರ್ಗೆ ಪ್ರೀಮಿಯಂ ಕೂಡ ಇನ್ಕ್ಲೂಡ್ ಆಗಿದೆ. ಓಕೆ, ಅಪ್ಲಿಕೇಶನ್ ₹20, ಅಲಾಟ್ಮೆಂಟ್ 50, ಫಸ್ಟ್ ಕಾಲ್ ಫೈನಲ್ ಕಾಲ್ 40. ಇದೇನ್ ಸರ್ ಅಂದ್ರೆ ನೋಡ್ರಿ, ಶೇರ್ಸ್ ನಿಮ್ಗೆ ಡೈರೆಕ್ಟ್ ಆಗಿ ಅಮೌಂಟ್ ಬರಲ್ಲ. ಅದು ನೀವು ಒಂದು ಕಂಪನಿ ನಡೆಸಿದ್ರೆ ಶೇರ್ಸ್ ಮಾಡಿದಾಗ ನೋಡ್ರಿ, ಅದ್ರಲ್ಲಿ ಫಸ್ಟ್ ಅಪ್ಲಿಕೇಶನ್ ಅಂತ ಒಂದು ₹20, ಆಮೇಲೆ ಅಲಾಟ್ಮೆಂಟ್ ಅಂತ ಒಂದು ₹50, ಆಮೇಲೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಒಂದು ₹40. ಈ ತರ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ಫಸ್ಟ್ ಅಪ್ಲಿಕೇಶನ್, ಆಮೇಲೆ ಅಲಾಟ್ಮೆಂಟ್, ಆಮೇಲೆ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಲಾಸ್ಟ್ ಕಾಲ್, ಈ ತರ ಫೈನಲ್ ಕಾಲ್ ಈ ತರ ಬರ್ತಾ ಹೋಗುತ್ತೆ. All shares were subscribed and money duly received except first and final call on 500 shares. ಟೋಟಲ್ ಎಷ್ಟಿತ್ತು? 10,000 ಶೇರ್ಸ್ ಇತ್ತು. ಅದರಲ್ಲಿ 500 ಶೇರ್ಸ್ ಏನಾಗಿದೆ? ಪರ್ಫಿಟ್ ಆಗಿದೆ. ಸೊ ದ ಡೈರೆಕ್ಟರ್ ಪರ್ಫಿಟೆಡ್ ಆಗಿದೆ. ಇದು 500 ಶೇರ್ಸ್ ಏನಾಗಿದೆ ಅದನ್ನ ಪರ್ಫಿಟ್ ಮಾಡಿದ್ದಾರೆ, ಅದು ಫುಲ್ಲಿ ಪೇಡ್. ಮತ್ತೆ ಅದನ್ನ ರೀಇಶ್ಯೂ ಮಾಡಿದ್ದಾರೆ. ರೀಇಶ್ಯೂ ಮಾಡಿದ್ದು ₹80 ಪರ್ ಶೇರ್, ₹80 ಪರ್ ಶೇರ್ ಗೆ ಬಂದಿದೆ. ಅವ್ರೇನ್ ಕೇಳಿದ್ರೆ, ಪಾಸ್ ದ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಕಂಪನಿ. ಸೊ ಟೋಟಲ್ ಇದ್ರಲ್ಲಿ ನೋಡ್ರಿ, ಇವಾಗ ನಾವು ಮಾಡ್ತಾ ಹೋಗ್ಬೇಕಾದ್ರೆ ನಿಮ್ಗೆ ಫಸ್ಟ್ ಒಂದು ಫಾರ್ಮ್ಯಾಟ್ ಗೊತ್ತಿರಬೇಕು. ಇದ್ರಲ್ಲಿ ಒಂಥರ ಫಾರ್ಮ್ಯಾಟ್ ಬರುತ್ತೆ ನಿಮ್ಗೆ. ನೋಡ್ರಿ, ಇಲ್ಲಿ ನೋಡ್ರಿ ಮೇಲ್ಗಡೆ ಬರ್ಕೋಬಹುದು, ಡೈರೆಕ್ಟ್ ಆನ್ಸರ್ಸ್ ಮಾಡ್ತಾ ಹೋಗ್ತೀನಿ ನಾನು ಬರ್ಕೊಂಡು ಹೋಗಿ. ಸೊ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸಾಗರ್ ಕಂಪನಿ ಲಿಮಿಟೆಡ್. ಹೌದಲ್ಲ, ಸಾಗರ್ ಅವ್ರದ್ದು, ಅದಕ್ಕೆ ನೋಡ್ತಾ ಇದ್ದೆ. ಓಕೆ, ಜರ್ನಲ್ ಎಂಟ್ರೀಸ್ in the books of Sagar Company Limited. ಇದರಲ್ಲಿ ನಿಮ್ಗೆ ಏನಂದ್ರೆ ನೋಡ್ರಿ, ಡೇಟ್ ಕೊಟ್ಟಿಲ್ಲ ಅವನು ಅಲ್ವಾ. ಡೇಟ್ ಕೊಟ್ಟಿಲ್ಲ, ಡೇಟ್ ಅಂತಾನೆ ಹಾಕೋಬೇಕು ಫಸ್ಟ್. ಜರ್ನಲ್ ಎಂಟ್ರಿಲಿ ನೋಡ್ರಿ, ಡೇಟ್ ಅಂತಾನೆ ಹಾಕೋಬೇಕು ಫಸ್ಟ್. ಡೇಟ್ ಒಂದು ನೋಡ್ರಿ, ಡೇಟ್ ಒಂದು ಚಿಕ್ಕ ಕಾಲಮ್ ಹಾಕೊಳ್ಳಿ ಸಾಕು. ಇದ್ರಲ್ಲಿ ಡೇಟ್ ಕೊಟ್ಟಿಲ್ವಲ್ಲ, ಒಂದು ಸಣ್ಣ ಕಾಲಮ್ ಹಾಕೊಳ್ಳಿ. ಯಾಕಂದ್ರೆ ಬರೆಯಕ್ಕೆ ಜಾಗ ಸಾಕಾಗುತ್ತೆ, ನರೇಶನ್ ಬರೆಯೋದಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಬೇಕಾಗ್ತದೆ. ಆಮೇಲೆ ಡೇಟ್ ಹಾಕೊಳ್ತೀರಾ, ಅದಾದ್ಮೇಲೆ ಪರ್ಟಿಕ್ಯುಲರ್ಸ್. ಓಕೆ, ಡೇಟ್ ಆದ್ಮೇಲೆ ಪರ್ಟಿಕ್ಯುಲರ್ಸ್,
ಎಲ್ ಎಫ್ ಅಂತ ಒಂದು ಕಾಲಮ್ ಬರ್ತದೆ ಸಣ್ಣದಾಗಿ, ಆಮೇಲೆ ಓಕೆ ಎಲ್ ಎಫ್ ಅಂತ ಒಂದು ಕಾಲಮ್ ಬರ್ತದೆ, ಆಮೇಲೆ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಂತ ಬರ್ತದೆ. ಓಕೆ ಏನಂತ ಬರ್ತದೆ? ಎಲ್ ಎಫ್. ಓಕೆ ಎಲ್ ಎಫ್ ಒಂದು ಕಾಲಮ್ ಒಂದು ಬರ್ತದೆ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್. ಹೀಗೆ ಕಾಲಮ್ ಹಾಕೋಬೇಕು ನೀವು ನೀಟಾಗಿ. ಕಾಲಮ್ ಹಾಕೊಂಡ್ರೆ ನೋಡ್ರಿ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಡೇಟ್ ಬರ್ತದೆ, ಡೇಟ್ ಪರ್ಟಿಕ್ಯುಲರ್ಸ್, ಡೇಟ್ ಹಿಂದೆ ಬರ್ಕೋತಾ ಹೋಗ್ಬೇಕು ನನ್ನ ಜೊತೆನೆ. ಡೇಟ್ ಪರ್ಟಿಕ್ಯುಲರ್ಸ್, ಎಲ್ ಎಫ್, ಡೆಬಿಟ್, ಕ್ರೆಡಿಟ್, ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಅಮೌಂಟ್ ಅಂತ ಬರ್ಕೊಂಡ್ರು ಆಯ್ತಾ. ಇದಿಷ್ಟು ಬಂದ್ಬಿಟ್ಟು ನಿಮ್ಗೆ ಇರೋಂಥದ್ದು. ಇಲ್ಲಿ ಫಸ್ಟ್ ನೀವು ಕ್ವಶನ್ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಕ್ವಶನ್ ಏನ್ ಕೊಟ್ಟಿದ್ದಾರೆ? ಅಪ್ಲಿಕೇಶನ್ ಮನಿ ಕೊಟ್ಟಿದ್ದಾರೆ. ಫಸ್ಟ್ ಅಪ್ಲಿಕೇಶನ್ ಮನಿ. ಓಕೆ ಅದು ರಿಸೀವ್ ಆಗ್ತಾ ಇದೆ. ಫಸ್ಟ್ ಅಪ್ಲಿಕೇಶನ್ ಮನಿ ರಿಸೀವ್ ಆಗಿದೆ ಎಷ್ಟು? 20 ರೂಪೀಸ್ ಆಯ್ತಾ. 20 ರೂಪೀಸ್. ಅಲ್ಲಿಗೆ ನಂಬರ್ 1 ಡೇಟ್ ಬದಲು 1 2 3 ಅಂತ ಹಾಕೊಂಡು ಹೋಗೋಣ. ಡೇಟ್ ಬದಲು ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ? ಬ್ಯಾಂಕ್ ಅಕೌಂಟ್ ಡೆಟಾರ್ ರಿಸೀವ್ ಆಗ್ತಿದಿಲ್ಲ, ಬ್ಯಾಂಕ್ ಅಕೌಂಟ್ ಡೆಟಾರ್. 2 ಬ್ಯಾಂಕ್ ಅಕೌಂಟ್ ಡೆಟಾರ್, ಬ್ಯಾಂಕ್ ಅಕೌಂಟ್ ಡೆಟಾರ್. 2 ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, 2 ಈಕ್ವಿಟಿ ಶೇರ್, 2 ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, 2 ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಇಷ್ಟೇ ಬರೀ ಸಾಕು, ಇಷ್ಟೇ ಬರೋದು ಸಾಕು. ಶೇರ್ ಅಪ್ಲಿಕೇಶನ್ ನರೇಶನ್, ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್, ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆಯ್ತಾ. ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಎಷ್ಟಿದೆ ಶೇರ್ ಅಪ್ಲಿಕೇಶನ್ ಮನಿ ನೋಡ್ರಿ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? 20 into 10,000, 20 into 10,000 ಮಾಡಿದ್ರೆ ನಿಮ್ಗೆ 2 lakhs rupees ಬರ್ತದೆ ಆಯ್ತಾ. 2 lakhs, ಸಾರಿ 2 lakhs ಇಲ್ಲಿ 2 lakhs ಬರ್ತದೆ. ಸೊ ಅಲ್ಲಿಗೆ ನಿಮ್ದು ಒಂದು ಎಂಟ್ರಿ ಮುಗೀತು, ಒಂದು ಎಂಟ್ರಿ ಫಿನಿಶ್, ಒಂದು ಎಂಟ್ರಿ ಮುಗೀತು. ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಅವನು. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? ಅಲಾಟ್ಮೆಂಟ್. ಅಲಾಟ್ಮೆಂಟ್ ಎಷ್ಟಿದೆ? ಅಲಾಟ್ಮೆಂಟ್ ಬಂದ್ಬಿಟ್ಟು ಅಲ್ಲ, ಅಲಾಟ್ಮೆಂಟ್ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಶೇರ್ ಅಪ್ಲಿಕೇಶನ್ ಮನಿ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಎಂಟ್ರಿ ಮಾಡ್ಬಿಡೋಣ. ಇದು ಎಂಟ್ರಿ ಮಾಡ್ಬಿಟ್ಟು ಆಮೇಲೆ ಅಲಾಟ್ಮೆಂಟ್ ಬರೋಣ. ಇನ್ನೊಂದು ಎಂಟ್ರಿ ಏನ್ ಬರುತ್ತಂದ್ರೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್. ಇದು ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಮಾಡ್ಬೇಕು, ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಮಾಡ್ಬೇಕು. ಏನ್ ಮಾಡ್ಬೇಕು? ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಈಕ್ವಿಟಿ ಶೇರ್ ಅಪ್ಲಿಕೇಶನ್, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್. 2 equity share application account debtor. 2 equity share capital account, equity share capital account. ಸೇಮ್ ಅಮೌಂಟ್ ಬರ್ಕೋಬೇಕಷ್ಟೇ, ಏನಿಲ್ಲ. ಸೇಮ್ ಅಮೌಂಟ್ ಏನು? 2 lakhs. ಇದು 2 lakhs, ಇಲ್ಲೂ 2 lakhs. ಈ 2 lakhs ಬರ್ಕೋಬೇಕು. ಇಲ್ಲಿ ನರೇಶನ್ ಬರಬೇಕು. ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್, ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಹಿಂಗೆ ಬರೀಬೇಕು ನೀವು. ಶೇರ್ ಕ್ಯಾಪಿಟಲ್ ಅಕೌಂಟ್ ಹಿಂಗೆ ಬರೀಬೇಕು ನೀವು. ಹಿಂಗ್ ಮಾಡಿದ್ರೆ ಎರಡನೇದು ಎಂಟ್ರಿ ಮುಗೀತು. ಇಷ್ಟೇ. ಸೊ ಅಪ್ಲಿಕೇಶನ್ ಗೆ 2 ಎಂಟ್ರಿ. ಏನು? ಒಂದು ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ತೀವಿ, ಇನ್ನೊಂದು ಅಪ್ಲಿಕೇಶನ್ ಮನಿನ ಟ್ರಾನ್ಸ್ಫರ್ ಮಾಡ್ತೀವಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ. ಇಷ್ಟೇ. ಇನ್ನ ನೋಡ್ರಿ, ಈಗ ಅಲಾಟ್ಮೆಂಟ್ ಬರಬೇಕು. ಸೊ ಅಲಾಟ್ಮೆಂಟ್ ಬಂದಾಗ ನಿಮ್ಗೆ ಎರಡು ಎಂಟ್ರಿ ಬಂತು, 2 ಎಂಟ್ರಿ ಮುಗೀತು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು 3ನೇ ಎಂಟ್ರಿ ನೋಡ್ರಿ. ಅಲ್ಲಿ ನೋಡ್ರಿ, ನೋಡ್ಕೋಬೇಕು. ಏನು? ಶೇರ್ ಅಲಾಟ್ಮೆಂಟ್ ಅಕೌಂಟ್, ಶೇರ್ ಅಲಾಟ್ಮೆಂಟ್ ಎಷ್ಟು ಮಾಡಿದ್ರೆ ಅಲ್ಲಿಗೆ ಅದರಲ್ಲಿ ನೋಡ್ರಿ, ಅದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಪ್ರೀಮಿಯಂ ಕೂಡ ಸೇರಿದೆ ಅಂತ ಮೇಲ್ಗಡೆ ಕೊಟ್ಟಿರೋ ಕ್ವಶನ್ ಅಲ್ಲಿ. ಪ್ರೀಮಿಯಂ ಕೂಡ ಸೇರಿದೆ.
ಅದರಿಂದಾಗಿ ಶೇರ್ ಅಲಾಟ್ಮೆಂಟ್ ಅಕೌಂಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಅಲ್ವಾ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್, ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬರ್ಕೊಳ್ರಿ, ಹಾಗೆ ನೋಡ್ತೀನಿ ಹೇಳ್ತೀನಿ ನಿಮ್ಗೆ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಯ್ತಾ. ಸೊ ಅಲಾಟ್ಮೆಂಟ್ ಎಷ್ಟಾಗಿತ್ತು ಅದನ್ನ ಡೈರೆಕ್ಟ್ ಆಗಿ ಬರ್ಕೊಬಿಡಿ. ಅಲಾಟ್ಮೆಂಟ್ ಎಷ್ಟಿದೆ ಅದು ಟೋಟಲ್ ಅಲಾಟ್ಮೆಂಟ್ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ. ಸೊ 50 ಕೊಟ್ಟಿರಲ್ಲ, 10,050 ಮಾಡ್ರೆ 5 ಲಕ್ಷ, 5 ಲಕ್ಷ. ಅದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅದರಲ್ಲಿ ಎಷ್ಟಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್, ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್, ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಹೌದಲ್ಲ. ಇದರಲ್ಲಿ ಸೇರಿದ ಪಾರ್ ಅಂತ ಹೇಳಿದ್ರೆ ಸೇಮ್, ಪಾರ್ ಅಂತ ಕೊಟ್ಟಿರ್ತಾರ ಬ್ರಾಕೆಟ್ ಇಲ್ಲಿ, ಪಾರ್ ಅಂತ ಕೊಟ್ಟಿದ್ರೆ ಸೇಮ್ ಹಂಗೆ ಎತ್ತ ಹಾಕೋಬೇಕು. ಇದರಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಪ್ರೀಮಿಯಂ ಕೊಟ್ಟಿದ್ದಾರೆ. ಪ್ರೀಮಿಯಂ ಕೊಟ್ಟಿರೋದ್ರಿಂದ ನೀವು ಇದನ್ನ ಸಪರೇಟ್ ಕಲರ್ ಆಗಿ ಬರ್ಕೋತೀವಿ. ಏನೋ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಇದರಲ್ಲಿ 1000 ಅಲ್ಲಿ ಏನ್ ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, 10 ಸೇರ್ಕೊಂಡಿದೆ ಅಲ್ವಾ. ಈ 10 ಸೇರ್ಕೊಂಡಿದೆ ಅಂದ್ರೆ ಫಸ್ಟ್ ಇದನ್ನೇ ಬರ್ಕೋಬೇಡಿ. ಏನಂತ ಬರ್ಕೋಬಹುದು, 10,000 ಇಂಟು 10, 10,000 ಇಂಟು 10 ಇಲ್ಲಿ ಎಷ್ಟಾಗ್ತದೆ, 1 ಲಕ್ಷ ಆಗ್ತದೆ. ಹಂಗಾರೆ ಬ್ಯಾಲೆನ್ಸ್ ಎಷ್ಟು ಉಳಿತು, 4 ಲಕ್ಷ ಉಳಿತು. ಈ 4 ಲಕ್ಷ ಇದಕ್ಕೆ ಸಂಬಂಧ ಕರೆಕ್ಟಲ್ಲ. ಸೊ ಇಷ್ಟ ಆಯ್ತು. ಇದಕ್ಕೆ ನರೇಶನ್ ಏನ್ ಬರೀಬೇಕು, ನರೇಶನ್ ಏನ್ ಬರೀಬೇಕು ನೋಡ್ರಿ, ಇಲ್ಲಿ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಇಷ್ಟೇ ಬರ ಸಾಕು. ಆದ್ರೆ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ, ಓಕೆ, ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಆಯ್ತಾ. ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಇನ್ಕ್ಲೂಡಿಂಗ್ ಪ್ರೀಮಿಯಂ, ಇನ್ಕ್ಲೂಡಿಂಗ್ ಪ್ರೀಮಿಯಂ. ನೀವು ನಂಬರ್ಸ್ ಎಲ್ಲ ತೋರಿಸಿದ್ರೆ ಒಳ್ಳೇದೇ. ಇನ್ಕ್ಲೂಡಿಂಗ್ ಪ್ರೀಮಿಯಂ ನೀವು ನಂಬರ್ ತೋರಿಸಿ. ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ದಿಸ್ ಒನ್ ಅಂಡ್ ದೆನ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ದಿಸ್ ಒನ್. ಇದಿಷ್ಟನ್ನ ತೋರಿಸಿದ್ರೆ ನಿಮ್ಗೆ ಇನ್ನೂ ಒಳ್ಳೆ ಮಾರ್ಕ್ಸ್ ಬರ್ತದೆ. ಸೊ ಇದು 3 ಎಂಟ್ರಿ ಆಯ್ತು. ಈಗ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಮನಿ ಆಯ್ತು. ಈಗ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡ್ಬೇಕಲ್ಲ, ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡ್ಬೇಕು. ನೋಡ್ರಿ ಇದನ್ನ ನಾನು ಸ್ವಲ್ಪ ದೂರ ನಿಂತ್ಕೊತೀನಿ, ಯಾರ ಸ್ಕ್ರೀನ್ ಶಾಟ್ ತಗೊಂಡು ಬರ್ಕೊಳಂಗಿದ್ದಾರ ಬರ್ಕೋಬಿಡಿ. ಓಕೆ, ಸೊ ಗೊತ್ತಾಯ್ತಲ್ಲ. ಈಗ ಇನ್ನು ಮಿಕ್ಕಿದ ಎಂಟ್ರೀಸ್ ನ ಬರೀತೀನಿ. ಟೋಟಲ್ ನಿಮ್ಗೆ ಒಂದು 8-9 ಎಂಟ್ರೀಸ್ ಬರ್ತವೆ ಇದರಲ್ಲಿ. ಸೊ ಇಷ್ಟು ಮಾತ್ರ ಅಳಿಸ್ತೀನಿ, ಅದು ಹಂಗೆ ಇರ್ಲಿಕ್ಕ ಸೇಮ್ ಕಾಲಮ್ ಇನ್ನೇನಿಲ್ಲ. ಸೊ ನೀವು ಬರ್ಕೊಳ್ತಾ ಹೋಗ್ಬೇಕು. ಹಾಗೆ ನನ್ನ ಜೊತೆನೆ ಬರ್ಕೊಳ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತಿಲ್ಲ ಅಂದ್ರೆ ಏನ್ ಅರ್ಥ ಆಗಲ್ಲ ನೋಡಿ. ಈಗಲೇ ಹೇಳಿದ್ದೀನಿ, ನನ್ನ ಜೊತೆನೆ ಬರ್ಕೊಳ್ತಾ ಹೋಗ್ಬೇಕು ನೀವು. ಓಕೆ, ಸೊ ಜೊತೆನೆ ಬರ್ಕೊಂಡು ಹೋದ್ರೆ ನಿಮ್ಗೆ ಅರ್ಥ ಆಗುತ್ತಿಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ, ಸುಮ್ಮನೆ ಹಂಗೆ ಕಕ್ಕಬಕ್ಕಿ ಆಗ್ಬಿಡ್ತೀರ ಆಮೇಲೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನು, ನೆಕ್ಸ್ಟ್ ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡ್ಬೇಕಲ್ಲ, ಶೇರ್ ಅಲಾಟ್ಮೆಂಟ್ ಮನಿ. ಇದು ಫೋರ್ತ್ ಒನ್ ಏನು, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್, ಓಕೆ. ಸೊ ಎಷ್ಟು ಬರ್ತಾ ಇದೆ, 5 ಲಕ್ಷ ಕರೆಕ್ಟಾ. 5 ಲಕ್ಷ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 5 ಲಕ್ಷ ಬರ್ತಾ ಇದೆ ಕರೆಕ್ಟಾ. 5 ಲಕ್ಷ. ಈ 5 ಲಕ್ಷ ಇಲ್ಲಿ ಏನಂತ ಬರೀಬಹುದು, ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಷ್ಟೇ. ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಷ್ಟೇ. ನೀವು ಹಂಗೂ ಬರ್ಕೋಬಹುದು ಬೇಕಿದ್ರೆ. ಇದಕ್ಕೆ 10,000 ಇಂಟು ಅದು 50 ಏನಿದೆಯೋ ಅದನ್ನ ಬರ್ಕೋಬಹುದು. 10,000 ಇಂಟು ಏನು 50 ಪರ್ ಶೇರ್ ಅದನ್ನ ಬರ್ಕೊಂಡ್ರೆ ನಿಮ್ಗೆ 5 lakhs ಬರ್ತದೆ. ಸೊ ಅದನ್ನ ಬೇಕಾದ್ರೆ ತೋರಿಸಬಹುದು ನೀವು. ಓಕೆ, ನಾನು ಸುಮ್ಮನೆ ಸ್ವಲ್ಪ ಬೇಗ ಇರಲಿ, ಲಾಸ್ಟ್ ಮೂಮೆಂಟ್ ಅಲ್ವಾ, ನಿಮ್ಗೆ ಅಷ್ಟು ಟೈಮ್ ಇರಲ್ಲ, ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 5ನೇ ಎಂಟ್ರಿ ಏನ್ ಬರ್ತದೆ ನೀವು ನೋಡಬೇಕು. ಅಲ್ಲಿ ಏನ್ ಕೊಟ್ಟಿದ್ದಾರೆ, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಓಕೆ, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಎಷ್ಟಿದೆ, 10,000 ಶೇರ್ಸ್ ಗೆ 40 ರೂಪಾಯಿ ಹೇಳ್ತಿದ್ರು ಅವರು, ಕರೆಕ್ಟಾ. ಪರ್ಫೆಕ್ಷನ್ ಶೇರ್ಸ್ ಆಮೇಲೆ ನೋಡೋಣ. ಈಗ 40 ರೂಪಾಯಿ ಹೇಳ್ತಾ ಇದಾರೆ. ಅದಕ್ಕೆ ಏನ್ ಮಾಡ್ಬೇಕು, ಶೇರ್ಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್, ಶೇರ್ಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್
ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು? 10,000 ಇಂಟು 40 ಮಾಡಿದ್ರೆ 4 ಲಕ್ಷ. 4 ಲಕ್ಷ ಆಯ್ತಾ? 4 ಲಕ್ಷ. ಇಲ್ಲಿ ಕೆಳಗಡೆ ನೆರೇಷನ್ ಬರ್ದ್ಬಿಡಿ. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ. ಓಕೆ, ಶೇರ್ ಫಸ್ಟ್ ಕಾಲ್ ಮನಿ ಡ್ಯೂ. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಓಕೆ, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಇಷ್ಟೇ. ನೆಕ್ಸ್ಟ್ 6ನೇ ಎಂಟ್ರಿ. ಈಗ ರಿಸೀವ್ ಮಾಡ್ತಾ ಇದೀವಿ. ಈಗ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಎಷ್ಟಿತ್ತು? 4 ಲಕ್ಷ ಇತ್ತು. ಆದ್ರೆ ನಾವು ರಿಸೀವ್ ಮಾಡ್ತಾ ಇರೋದು ಎಷ್ಟು? ಅದ್ರಲ್ಲಿ 500 ಶೇರ್ಸ್ ನಮ್ಗೆ ಬಂದಿಲ್ಲ. 500 ಶೇರ್ಸ್ ಅಲ್ಲ, ಇದು ಎಷ್ಟು ಕೊಟ್ಟಿದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿದು ಆಯ್ತಲ್ಲ, ಅದ್ರಲ್ಲಿ ನಮ್ಗೆ ಎಷ್ಟು ಬಂದಿದೆ? ಅದ್ರಲ್ಲಿ ನೋಡ್ರಿ 10,000 ಶೇರ್ಸ್ ಅಲ್ಲಿ 500 ಶೇರ್ಸ್ ನಮಗ್ ಬಂದಿಲ್ಲ. ಅದರಿಂದಾಗಿ ಬ್ಯಾಂಕ್ ಅಕೌಂಟ್ ಎಷ್ಟು ನಾವು ರಿಸೀವ್ ಮಾಡ್ತಿದ್ದೆ ಅದನ್ನ ಬರೆಯೋಣ ಸಾಕು. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್, ಟು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಎಷ್ಟು ರಿಸೀವ್ ಮಾಡ್ತಾ ಇದೀವಿ ನೋಡ್ರಿ, ಅವ್ರು ಹೇಳಿರೋದು ಇಷ್ಟು, ಬಟ್ ಆದ್ರೆ ನಮ್ಗೆ ರಿಸೀವ್ ಆಗ್ತಾ ಇರೋದು ಎಷ್ಟು? ನೋಡ್ರಿ ಅಲ್ಲಿ 9,500. ಯಾಕಂದ್ರೆ 500 ಬಂದಿಲ್ಲ ನಮ್ಗೆ. 9,500 ಇಂಟು 9,500 ಇಂಟು 40 ಮಾಡ್ಕೋಬೇಕು. ಹೌದಲ್ಲ? 40 ಕೊಟ್ಟಿಯಲ್ಲ, 40 ಕೊಟ್ಟಿಯಲ್ಲ. ಹಾಗಾದ್ರೆ ಅಮೌಂಟ್ ಎಷ್ಟಾಗ್ತದೆ ನಮ್ಗೆ ಬರ್ತಾ ಇರೋದು? 3,80,000 ಬರ್ತಾ ಇದೆ. 3,80,000 ಬರ್ತಾ ಇದೆ. 3,80,000 ಬರ್ತದೆ. ಸೊ ನೆರೇಷನ್ ಏನಂತ ಬರೀಬಹುದು? ನೆರೇಷನ್ ನೋಡ್ರಿ ಇಲ್ಲಿ, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಶೇರ್ಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಇದು 6 ಎಂಟ್ರಿ ಈಸಿ, ಏನಿಲ್ಲ. ಎಷ್ಟು 4 ಲಕ್ಷ ಇತ್ತು, 3,80,000 ಬರ್ತಾ ಇದೆ. 900 ಶೇರ್ಸ್ ಏನಾಯ್ತು? ಪರ್ಫೆಕ್ಟ್ ಆಗಿದೆ. ಅದನ್ನ ಕಂಪ್ನಿಯರ್ ಏನ್ ಮಾಡ್ತಾರೆ? ರೀ ಇಶ್ಯೂ ಮಾಡಿದ್ರೆ ಎಷ್ಟಕ್ಕೆ? 80 ರೂಪಾಯಿ. ಅದಕ್ಕೆ ಇನ್ನ 3 ಎಂಟ್ರಿ ಬರ್ತದೆ ಅಷ್ಟೇ. ಇನ್ನು 3 ಎಂಟ್ರಿ ಮಾಡಿದ್ರೆ ಇದು ಲೆಕ್ಕ ಮುಗೀತು. ಇನ್ನ 3 ಎಂಟ್ರಿ ಬರ್ತದೆ ನೋಡ್ರಿ ಅಷ್ಟೇ. ತೋರಿಸ್ತೀನಿ ಅದು ಹೆಂಗ್ ಮಾಡೋದು ಅಂತ. ಬರ್ಕೊಂಡಿದ್ದೀರ ಅನ್ಕೊಂಡಿದೀನಿ. ಸ್ಕ್ರೀನ್ ಶಾಟ್ ತಗೊಂಡ್ ಬರ್ಕೋತಾ ಇರ್ಬೇಕು ಪಟಾಪಟ್ ಅಂತ. ನಾನ್ ಜೊತೆನೆ ಮಾಡ್ತಾ ಇರ್ಬೇಕು. ಆಲ್ಮೋಸ್ಟ್ ಈ ಪಾಸ್ ಮಾಡ್ಕೊಳ್ಳಿ, ಮತ್ತೆ ನಾನ್ ಮಾಡ್ಬೇಕಾದ್ರೆ ನಾನ್ ಜೊತೆನೆ ಮಾಡ್ಬಿಡಿ. ಒಂದ್ಸತಿ ಮಾಡಿ ನನ್ನ ಜೊತೆ ನಾನು ಏನ್ ಮಾಡ್ತಾ ಇದೀನೋ ಹಂಗೆ ಜೊತೆನೆ ನನ್ನ ಜೊತೆ ಮಾಡ್ಬಿಡಿ. ಮತ್ತೆ ನಿಮ್ಗೆ ಡೌಟೇ ಉಳಿಯೋದಿಲ್ಲ ಅದ್ರ ಬಗ್ಗೆ. ನಿಮ್ಗೆ ಕ್ಲಾರಿಟಿ ಸಿಕ್ಬಿಡ್ತದೆ ನಿಮ್ಗೆ. ಓಕೆ, ಈಗ ಏನ್ ಕೊಟ್ಟಿದ್ದಾರೆ ಸ್ವಲ್ಪ ಬೇಗ ಮಾಡ್ಕೊಂಡು ಹೋಗ್ಬೇಕು. ನಾನು ಬರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ. 7ನೇದು. ಸೊ 7ನೇದು ಏನ್ ಕೊಟ್ಟಿದ್ದಾರೆ ಅವರು? ನೆಕ್ಸ್ಟ್ ನೋಡ್ರಿ ಇಲ್ಲಿ, ಇವಾಗ ನಿಮ್ಗೆ ಏನ್ ಬರ್ತದೆ? ಫರ್ ಫೀಚರ್ ಶೇರ್ಸ್ ಬರ್ತದೆ. ಇವಾಗ ನೋಡ್ರಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನೋಡ್ರಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಇದು ನೋಡ್ಕೊಳ್ರಿ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಆಯ್ತಾ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಎಷ್ಟು? 500 ಅಲ್ವಾ? 500 ಇಂಟು 100. 500 ಇಂಟು 100 ಅದಕ್ಕೆ ನಿಮಗೆ ಅದು 50,000 ಬರ್ತದೆ ಆಯ್ತಾ? 500 ಇಂಟು 100 ಅದಕ್ಕೆ 50,000 ಬರ್ತದೆ. ನೆಕ್ಸ್ಟ್ ಈ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್, ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್. ಓಕೆ, ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಇದಿರ್ಲಿ ಕಾಲಮ್. ನೆಕ್ಸ್ಟ್ ಇನ್ನೇನ್ ಬರ್ತದೆ ನೋಡ್ರಿ, ಇಲ್ಲೇನೆ ಇನ್ನೇನು ಉಳಿತದೆ? ಟು ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಆಗಿದಲ್ವಾ? ಟು ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ನೋಡ್ರಿ. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಲ್ಲಿ ಎಷ್ಟು ಅನ್ನೋದು ಇಂಪಾರ್ಟೆಂಟ್. ಎಷ್ಟಾಗಿದೆ ಅಲ್ಲಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಲ್ಲಿ ನೋಡ್ರಿ? 500 ಇಂಟು 40 ಕರೆಕ್ಟಾ? 500 ಇಂಟು 40. ಈ 500 ಇಂಟು 40 ಮಾಡಿದ್ರೆ ನಿಮ್ಗೆ ಇಲ್ಲಿ ಎಷ್ಟು ಬರ್ತದೆ? ನಿಮ್ಗೆ ಔಟ್ ಸೈಡ್ ಅಲ್ಲಿ 20,000 ಬರ್ತದೆ.
50,000 20,000 ಕಳೆದ್ರೆ ಇನ್ನು ಎಷ್ಟು 30,000 ಇದು ಇಲ್ಲಿ ಬರ್ತದೆ. ಅರ್ಥ ಆಯ್ತಾ? ಇನ್ನ ಲಾಸ್ಟ್ ಅಲ್ಲಿ ನರೇಷನ್ ಏನ್ ಬರೀಬಹುದು ನೋಡ್ರಿ. ನರೇಷನ್ ಬರೀಬೇಕು ಇದಕ್ಕೆ forfeited shares forfeited of 500 equity shares of 500 equity shares 500 equity shares for the non-payment of first and final call 40 for the non-payment ಹೌದಲ್ಲ non-payment of first and final 40 first and final 40 per share ಕರೆಕ್ಟಾ ಫಸ್ಟ್ ಅಂಡ್ ಫೈನಲ್ 40 per share ಇದಿಷ್ಟು ನಿಮಗೆ ನರೇಷನ್ ಬರೆದ್ರೆ ಸಾಕಿದೆ ಇಷ್ಟು. ಇನ್ನ 8ನೇ ಎಂಟ್ರಿ ಕರೆಕ್ಟಾ ಇದರಲ್ಲಿ ಎಷ್ಟು 500 × 40 ಮಾಡಿದಾಗ ಇಲ್ಲಿ 20,000 ಬಂತು. ಅದರಲ್ಲಿ ನಿಮ್ಗೆ ಅಲ್ಲಿ ಹೇಳಿದ್ದಾರೆ. ಈಗ ಅದನ್ನ ಏನ್ ಮಾಡ್ತಾ ಇದಾರೆ ರೀಇಶ್ಯೂ ಮಾಡ್ತಾ ಇದಾರೆ ಕರೆಕ್ಟಾ ರೀಇಶ್ಯೂ ಮಾಡ್ತಾ ಇದಾರೆ ಎಷ್ಟಕ್ಕದು ರೀಇಶ್ಯೂ ಮಾಡ್ತಾ ಇದಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ 80ಕ್ಕೆ 80 ಅಲ್ವಾ 80 ಕೊಟ್ಟಿಲ್ಲ ಕ್ವಶನ್ ಅಲ್ಲಿ 80ಕ್ಕೆ ರೀಇಶ್ಯೂ ಮಾಡ್ತಾ ಇದಾರೆ. ಅಲ್ಲಿಗೆ ಎಷ್ಟು ಬರ್ತದೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಎಷ್ಟು 500 ಶೇರ್ಸ್ ನ ಎಷ್ಟಕ್ಕೆ 80 ಆಯ್ತಾ 500 ಶೇರ್ಸ್ ನ 80ಕ್ಕೆ ರೀಇಶ್ಯೂ ಮಾಡ್ತಾ ಇದಾರೆ. ಶೇರ್ ಫಾರ್ಫೀಚರ್ ಅಕೌಂಟ್ ಟು ಶೇರ್ ಫಾರ್ಫೀಟೆಡ್ ಅಕೌಂಟ್ ಕರೆಕ್ಟ್ ಹಿಂಗೆ ಬರೀ ಶೇರ್ ಫಾರ್ಫೀಟೆಡ್ ಅಕೌಂಟ್ ಟು ಶೇರ್ ಫಾರ್ಫೀಟೆಡ್ ಅಕೌಂಟ್ ಇದು ಹಿಂಗೆ ಟು ಬೇಡ ಓಕೆ ಈ ಕಡೆ ಬರ್ಕೊಳ್ಳೋಣ ಆಯ್ತಾ. ಅದಾದ್ಮೇಲೆ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಹೆಂಗೆ ಸರ್ ಇದು ನೋಡ್ರಿ 500 × 80 ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿತ್ತು 500 × 100 ಆಯ್ತಾ 500 × 80 500 × 100 ನೋಡ್ರಿ 500 × 100 ಎಷ್ಟಾಗ್ತದೆ 500 × 100 50,000 ಕರೆಕ್ಟಾ 50,000 ಇಲ್ಲಿ 500 × 80 40,000 ಇವೆರಡರ ಡಿಫರೆನ್ಸ್ ಎಷ್ಟಿದೆ 10,000 ಇವೆರಡರ ಡಿಫರೆನ್ಸ್ 10,000 ಹಿಂಗೆ ಬರೆದ್ರೆ ಸಾಕು. ನೀವು ನರೇಷನ್ ಏನಂತ ಬರೀಬಹುದು ನೋಡ್ರಿ ನರೇಷನ್ ರೀಇಶ್ಯೂ ಆಫ್ ಕರೆಕ್ಟಾ ನಂತರ ರೀಇಶ್ಯೂ ಮಾಡಿದೀವಿ ರೀಇಶ್ಯೂ ಆಫ್ forfeited shares rupees 80 each ಹೌದಲ್ಲ 80 rupees 80 each. ಇನ್ನ ಲಾಸ್ಟ್ ಅಂಡ್ ಫೈನಲ್ ಎಂಟ್ರಿ ಇಷ್ಟೇ. ಇದನ್ನ ನೀವು ಬಾಯಟ್ ಮಾಡ್ಕೊಬಿಟ್ರೆ ಸಾಕು. ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಲಾಸ್ಟ್ ಅಲ್ಲಿ ಸಮಯ ಇಲ್ಲ ಅಂತ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಲ್ಲ. ಇದು ಹೆಂಗ್ ಬಂತು ಅಂದ್ರೆ ಜರ್ನಲ್ ಎಂಟ್ರಿ ರೂಲ್ಸ್ ಪ್ರಕಾರ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ 3 ಅವರ್ ಬೇಕು. ಒಂದೇ ಪ್ರಾಬ್ಲಮ್ ನೀವು 3 ಅವರ್ ವಿಡಿಯೋ ನೋಡೋದಿಲ್ಲ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಮಿನಿಮಮ್ 3 ಅವರ್ ಬೇಕು. ಸೊ ಅಷ್ಟು ಮಾಡಕ್ಕೆ ಸಮಯ ಇಲ್ಲ. ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ನೀಟಾಗಿ ಬರ್ಕೊಂಡು ಹೋಗ್ತಾ ಇದೀನಿ. ಇದನ್ನ ನೀವು ಕೊನೆಯಲ್ಲಿ ಬಾಯಟ್ ಮಾಡ್ಕೊಂಡು ಹೋದ್ರು ಆಯ್ತು. ಇದೇನಿದೆ ಎಕ್ಸಾಕ್ಟ್ 9 ಎಂಟ್ರಿ ಸೇಮ್ ಬರ್ತದೆ. ಏನು ನಂಬರ್ಸ್ ಚೇಂಜ್ ಆಗ್ಬೋದು ಅಷ್ಟೇ. ನಿಮ್ಗೆ ನಂಬರ್ಸ್ ಚೇಂಜ್ ಆಗ್ಬೋದು. ಈಗ ನಿಮ್ದ್ರಲ್ಲಿ ಬಂದಿರೋಂತ ಏನು ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡೋಣ. ಈಗ ಏನು ಅಂತ ಶೇರ್ ಫಾರ್ಫೀಟೆಡ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಓಕೆ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಇದನ್ನ ಎಲ್ಲಿಂದ ಬರ್ತದೆ ಸರ್ ನೋಡ್ರಿ. ಇಲ್ಲಿ ಎಷ್ಟು ಈಸಿ ನೋಡ್ರಿ ನಿಮ್ಗೆ ಇದು ನೀಟಾಗಿ ತೋರಿಸ್ತೀನಿ ನಿಮ್ಗೆ ಹೆಂಗ್ ಬರ್ತದೆ ಅಂದ್ರೆ ಈ 30,000 ಇದೆಯಲ್ಲ ಈ 30,000 ರೂಪಾಯಿ ಈ 10,000ನ ತೆಗಿಬೇಕು. ಈ 30,000 ರೂಪಾಯಿ 10,000 ತೆಗಿಬೇಕಂದ್ರೆ ನೋಡ್ರಿ 30,000 ಮೈನಸ್ 10,000 ಎಷ್ಟು ಬಂತು 20,000. ಇದನ್ನ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ 20,000 ಏನ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಬೇಕು. ನರೇಷನ್ ಏನಂತ ಬರೀಬಹುದು ಫಾರ್ಫೀಟೆಡ್ ಶೇರ್ಸ್ ಟ್ರಾನ್ಸ್ಫರ್ ಟು
ಬ್ಯಾಲೆನ್ಸ್ ಇನ್ forfeited share account transferred to capital reserve account. Capital reserve ಇಷ್ಟೇ ಸರ್, ಎಲೆಕ್ಷನ್ ಇಷ್ಟೇ ಸರ್. ನೋಡ್ರಿ ಇಷ್ಟನ್ನು ಬರದ್ರಿ ಅಂದ್ರೆ ಇದು 20,000, ಕನ್ಫ್ಯೂಸ್ ಆಗ್ಬೇಡ್ರಿ. ಓಕೆ, ಇಷ್ಟನ್ನು ಬರದ್ರಿ ಅಂದ್ರೆ ನಿಮಗೆ 14 ಮಾರ್ಕ್ಸ್ ಸಿಗ್ತದೆ. ನಾನು 3 ಎಂಟ್ರಿ, ಬೋರ್ಡ್ ಚಿಕ್ಕದಾಗಿರೋದ್ರಿಂದ 3 ಎಂಟ್ರಿ ಸಪರೇಟ್ ಮಾಡಿದೀನಿ. ಈ 9 ಎಂಟ್ರಿ ಬರೀಬೇಕು. ಟೋಟಲ್ ಈ 9 ಎಂಟ್ರಿ ಬರದ್ರಿ ಅಂದ್ರೆ ನಿಮ್ದು ಆಲ್ಮೋಸ್ಟ್ ನೋಡ್ರಿ ಈ 3 ಎಂಟ್ರಿಗೆ ಮೇನ್ ಮಾರ್ಕ್ಸ್ ನಿಮ್ಗೆ ಕೌಂಟ್ ಆಗೋದು. ಇಲ್ಲೇ ಸ್ವಲ್ಪ ಕನ್ಫ್ಯೂಷನ್ಸ್ ಆಗೋದು ನಿಮ್ಗೆ. ಈ 6 ಎಂಟ್ರಿ ಈಸಿ, 6 ಎಂಟ್ರಿ ಮಾಡ್ಬಿಟ್ಟು ನಿಮ್ಗೆ 6 ಮಾರ್ಕ್ಸ್ ಕೊಡೋದು. ಈ ಲಾಸ್ಟ್ 3 ಎಂಟ್ರಿ ಮಾಡಿದಾಗಲೇ ನಿಮ್ಗೆ ಇನ್ನೂ ಫುಲ್ ಮಾರ್ಕ್ಸ್ ಸಿಗೋದು. ಟೋಟಲ್ 12 ಮಾರ್ಕ್ಸ್ ತಗೊಂಡ್ಬೇಕು, ಮಿಸ್ ಮಾಡಬೇಡಿ. ಸೊ ಇದನ್ನ ಫುಲ್ಲು ಎಕ್ಸ್ಪ್ಲೈನ್ ಮಾಡ್ಬೇಕಾಯ್ತು ಸರ್, ನಮ್ಗೆ ಅಷ್ಟು ಅರ್ಥ ಆಗಲ್ಲ ಅಂತ ಅನ್ಕೋತಾ ಇರ್ತೀರ, ಗೊತ್ತು ನನಗೆ. ಆದ್ರೆ ಏನ್ ಮಾಡೋದು ಅಂದ್ರೆ ಇದಕ್ಕೆ ಸಮಯ ಇಲ್ಲ, ಟೈಮ್ ಇಲ್ಲ. ಸೊ ಮಾಡ್ಬೇಕು, ನಿಮ್ಗೆ ಇದು ಈಸಿ ಇರ್ತದೆ ಅನ್ನೋ ತೋರಿಸ್ಕೊಳ್ಳೋಕೆ ಮಾಡಿದೆ. ಇದು ಬಿಟ್ಟು ನಿಮ್ಗೆ ಇದು ಅರ್ಥ ಆಗಿಲ್ಲ ಇನ್ನೂ 2 ಪ್ರಾಬ್ಲಮ್ 14 ಮಾರ್ಕ್ಸ್ ಅಲ್ಲಿ ಮಾಡ್ತೀನಿ. ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅವು ಇವು ಇದಾವೆ, ಇನ್ನ ಮಾಡ್ತೀನಿ. ಇದು ಈಸಿ. ಅಟ್ಲೀಸ್ಟ್ ಇದ್ರಲ್ಲಿ ನೀವು 12 ತಗೊಳ್ಳಿಲ್ಲ 10 ಮಾರ್ಕ್ಸ್ ಅಂತೂ ತಗೋಬಹುದು, ಈಸಿ ಆಗಿರ್ತದೆ. ಇದ್ರಲ್ಲಿ ನಿಮ್ಗೆ ಕ್ಯಾಲ್ಕುಲೇಟರ್ ಏನ್ ಯೂಸ್ ಆಗಲ್ಲ ನಿಮ್ಗೆ. ಏನ್ ಅಮ್ಮಮ್ಮ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಬರ್ಬೋದು ನಿಮ್ಗೆ. ಇನ್ನು ಎಂಟ್ರೀಸ್ ಎಲ್ಲ ಸೇಮ್ ಬರ್ತದೆ. ಸೊ ಮಾಡಿ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ ಎಕ್ಸಾಮ್ಸ್. ಇದನ್ನ 12 ಮಾರ್ಕ್ಸ್ ತಗೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.